ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಏನಪ್ಪ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ವಾ? ಹಾಗಾಗಿ ನೈಟೇ ಥಿಂಕ್ ಮಾಡ್ತಿರ್ತಾರೆ, ಅಯ್ಯೋ ನಾಳೆ ಬೆಳಗ್ಗೆ ಏನಪ್ಪ ತಿಂಡಿ ಮಾಡಲಿ, ದಿನ ಬೆಳಗಾದರೆ ಏನು ಮಾಡೋದು, ಏನು ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನೈಟೆಲ್ಲ ಥಿಂಕ್ ಮಾಡೋದೇ ಆಗುತ್ತೆ. ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ಬೇಗ ಎದ್ದರೆ ಓಕೆ, ಸ್ವಲ್ಪ ಟೈಮ್ ಇತ್ತು ಅಂದರೆ ಯಾವುದಾದ್ರು ಒಳ್ಳೆ ರೆಸಿಪಿ ಮಾಡ್ಬೋದು. ಏನಾದರೂ ಲೇಟ್ ಆಗಿತ್ತು ಅಂದರೆ ಯಾವ್ದಾದ್ರು ಅರ್ಜೆಂಟಿಗೆ ಯಾವ ಟಿಫನ್ ಆಗುತ್ತೆ ಅದನ್ನು ಮಾಡಿಬಿಡ್ತೀವಿ. ನಾವು ಹೆಣ್ಮಕ್ಳು ಹಂಗೆ ಅಲ್ವಾ? ಸೊ ನಾನಿವತ್ತು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯನ ಮಾಡೋಣ ಅಂತ ರಾತ್ರಿನೇ ಗೆಸ್ ಮಾಡ್ಕೊಂಡಿದ್ದೆ. ರಾತ್ರಿನೇ ಹಿಟ್ಟೆಲ್ಲ ನೀಟಾಗಿ ಜರಡಿ ಮಾಡಿ ಇಟ್ಟಿದ್ದೆ. ನಾನು ಇಲ್ಲಿ ಒಂದು ಅರ್ಧ kg ಚಪಾತಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ನೀರನ್ನ ಹಾಕ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಎಷ್ಟು ಬೇಕು ಅದಕ್ಕೆ ತಕ್ಕಾಗೆ ನೋಡಿ ಹಾಕ್ಕೊಳ್ಳಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು, ಆಗ ಚಪಾತಿ ಸಾಫ್ಟಾಗಿ ಬರುತ್ತೆ. ದೊಡ್ಡ ಮಗಳಿಗೆ ರೊಟ್ಟಿ ಮತ್ತು ಪಲಾವ್ ಅಂದರೆ ತುಂಬ ಇಷ್ಟ. ಸೊ ಇವತ್ತು ಚಿಕ್ಕ ಮಗಳಿಗೋಸ್ಕರ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯನ ಮಾಡ್ತಾಯಿದ್ದೀನಿ. ಸಂಡೇ ರೊಟ್ಟಿ ಎಲ್ಲ ಮಾಡಿಕೊಟ್ಟಿದ್ದೆ, ಮಂಡೇ ಪಲಾವ್ ಮಾಡಿಕೊಟ್ಟಿದ್ದೆ. ಹಾಗಾಗಿ ಅಮ್ಮ ನೀನು ಯಾವಾಗಲೂ ಅವಳ ಫೇವ್ರೇಟೇ ಮಾಡ್ತೀಯಾ, ನನಗಿಷ್ಟ ಬಂದಿದ್ದು ಮಾಡಲ್ಲ ಅಂತ ಡೈಲಾಗ್ ಹೊಡೆದ್ಲು. ಸೊ ಹಂಗಾಗಿ ಇವತ್ತು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯನ ಮಾಡ್ತಾಯಿದ್ದೀನಿ. ಇವತ್ತಿನ ಕಾಲದಲ್ಲಿ ಯಾವ ಚಪಾತಿ ಹಿಟ್ಟು ಪ್ಯೂರು ಯಾವುದು ಇಂಪ್ಯೂರು ಒಂದು ಗೊತ್ತೇ ಆಗ್ತಾಯಿಲ್ಲ. ತುಂಬ ಮೈದಾನೆಲ್ಲ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಆದಷ್ಟು ಈ ಬೇಕ್ರಿ ಐಟಮ್ಸ್ ಮತ್ತು ಮೈದಾ ಐಟಮ್ಸ್ನ ಅವಾಯ್ಡ್ ಮಾಡಿ ಫ್ರೆಂಡ್ಸ್, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇವಾಗ ಹಿಟ್ಟೆಲ್ಲ ನೀಟಾಗಿ ಕಲಿಸ್ಕೊಂಡಿದ್ದಾಯಿತು, ಚೆನ್ನಾಗಿ ನಾದಿದ್ದು ಕೂಡ ಆಯಿತು. ಫೈನಲಿ ಸ್ವಲ್ಪ ಆಯಿಲ್ ಹಾಕಿ, ಹಾಗೆ ಜಾಸ್ತಿ ಕಲಸೋದೇನು ಬೇಡ, ಒಳಗಡೆ ಎಲ್ಲ ಆಯಿಲ್ ಹಾಕಿ ಮೇಲ್ಗಡೆ ಮಾತ್ರ ಸ್ವಲ್ಪ ಹಾಕ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ನಾದ್ಬಿಟ್ಟು ಇಡೋಣ. ಈ ಚಪಾತಿ ಹಿಟ್ಟಿನಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ ಅಂಶ ಇರುತ್ತೆ. ಇದನ್ನು ಕಡಿಮೆ ಪ್ರಮಾಣದಲ್ಲಿ ವಿತೌಟ್ ಆಯಿಲ್ ಗೀ ಹಾಕ್ಕೊಳ್ದೆ ತಿಂದರೆ ಒಳ್ಳೆಯದು. ಬಟ್ ಇದರಲ್ಲಿ ಗ್ಲೂಟಿನ್ ಇರೋದ್ರಿಂದ ಡಯಾಬಿಟಿಸ್ ಪೇಷಂಟ್ಸ್ಗೆ ಅಷ್ಟು ಒಳ್ಳೆಯದಲ್ಲ. ಈಗ ನೆಕ್ಸ್ಟು ಬೀಟ್ರೂಟ್ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 3 ಬೀಟ್ರೂಟ್ ತೊಗೊಂಡು ಆಲ್ರೆಡಿ ತುರಿದಿಟ್ಕೊಂಡಿದ್ದೀನಿ. ಮತ್ತು 2 ಈರುಳ್ಳಿ, 1 ಟೊಮೆಟೊ, ಒಂದು 3 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನೀಟಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಒಂದೊಂದಾಗಿ ಕಟ್ ಮಾಡ್ಕೊಳ್ಳೋಣ. ಈ ಬೀಟ್ರೂಟ್ನಲ್ಲಿ ಐರನ್ ಮತ್ತು ಪೋಲೇಟ್ ಅಂಶ ಇರುತ್ತೆ. ಇದು ನಮ್ಮ ಬಾಡಿಲಿ ಏನಾದರೂ ರಕ್ತ ಕಡಿಮೆ ಆಗಿದ್ದರೆ ಅದನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ಬೀಟ್ರೂಟ್ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ನಮ್ಮ ದೇಹಕ್ಕೆ ಶಕ್ತಿನ ಕೂಡ ನೀಡುತ್ತೆ. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದು ನಮ್ಮ ದೇಹದಲ್ಲಿರೋ ಕೋಶಗಳನ್ನ ರಕ್ಷಣೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದನ್ನು ತಿನ್ನೋದ್ರಿಂದ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ನಾರಿನಾಂಶ ಇರೋದ್ರಿಂದ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಸೊ ಆದಷ್ಟು ಜಾಸ್ತಿ ಬೀಟ್ರೂಟ್ನ ಎಲ್ಲರೂ ಕೂಡ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಇದು ನಮ್ಮ ತೂಕನ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಬೀಟ್ರೂಟ್ನ ಹಾಗೆ ಕೂಡ ತಿಂತಾರೆ, ಇಲ್ಲಾಂದರೆ ಸಲಾಡಲ್ಲಿ ತಿಂತಾರೆ, ಇಲ್ಲಾಂದರೆ ಜ್ಯೂಸ್ಗೆ ಆ್ಯಡ್ ಮಾಡಿಕೊಂಡು ಕುಡಿತಾರೆ. ಇಲ್ಲ ನಮಗೆ ಆ ಥರ ರಾ ಬೀಟ್ರೂಟ್ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಪಲ್ಯ ರೂಪದಲ್ಲಿ ತಿಂದರೆ ತುಂಬ ಒಳ್ಳೆಯದು. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಾಯಿತು. ಸ್ವಲ್ಪ ತೆಂಗಿನ ತುರಿನೂ ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಜೀರಿಗೆ, 1-2 ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಕಡಲೆಬೇಳೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆವಾಗಲೇ 2 ಈರುಳ್ಳಿನ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸಾಫ್ಟ್ ಆಗ್ತಾಯಿದೆ ಈರುಳ್ಳಿ. ಇವಾಗ ತುಂಬ ಬೇಗನೆ ಈರುಳ್ಳಿ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿ ಇಲ್ಲ ಸ್ವಲ್ಪ ಸಾಲ್ಟ್ ಹಾಕಿದರೆ ಬೇಗ ಆಗಿಬಿಡುತ್ತೆ. ಇವಾಗ ನಾನು ಇಲ್ಲಿ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಇವಾಗ ಟೊಮೆಟೊ ಮತ್ತು ಮೆಣಸಿನ್ಕಾಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಯೂಸ್ ಮಾಡಲ್ಲ. ನಾನು ಯಾವಾಗಲೂ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರ್ತೀನಲ್ಲ, ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಇವಾಗ 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ
1.5 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಬೀಟ್ರೋಟ್ನ ತುರ್ಕೊಂಡಿದ್ದೆ, ಅದಕ್ಕೆ ಸಾಕಾಗುತ್ತೆ ಇಷ್ಟು. ಇವಾಗ ಬೀಟ್ರೋಟ್ ತುರಿನ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಇದನ್ನು ಒಂದು 10 ಮಿನಿಟ್ಸ್ ಬೇಯಿಸಿದರೆ ಸಾಕು, ಚೆನ್ನಾಗಿ ಆಗಿರುತ್ತೆ. ಜಾಸ್ತಿ ಏನು ಬೇಯಿಸೋದೇನು ಬೇಡ. ಇದನ್ನು ಹಾಗೇ ತಿನ್ಬೋದಲ್ವಾ, ಹಾಗಾಗಿ ಜಾಸ್ತಿ ಬೇಯಿಸಿದರೆ ಅದರಲ್ಲಿರೋ ಅಂಶಗಳೆಲ್ಲ ಹೊರಟೋಗುತ್ತೆ. ಸೊ ಒಂದು 5 to 10 ಮಿನಿಟ್ಸು ನೀಟಾಗಿ ಬೇಯಿಸ್ಕೊಳ್ಳಿ ಸಾಕು. ನೋಡಿ ಇವಾಗ ಇದು ಆಗಿದೆ, ಇಷ್ಟಾದರೆ ಸಾಕು. ನನ್ನ ಮಗಳಂತೂ ಬೆಳಗ್ಗೆ ಎದ್ದು ಬಂದು ನೋಡಿದ ತಕ್ಷಣ ಚಪಾತಿ ಬೀಟ್ರೂಟ್ ಪಲ್ಯ ಮಾಡ್ತಾ ಇರೋದನ್ನ ನೋಡಿ ತುಂಬ ಖುಷಿಯಾಗ್ಬಿಟ್ಲು. ನನ್ನ ಫೇವ್ರೇಟ್ ಮಾಡ್ತಾಯಿದ್ದಾರೆ ಅಮ್ಮ ಅಂತ. ಸೊ ಫೈನಲಿ ಕೊತ್ತಂಬರಿ ಲೀವ್ಸ್ನ ಆ್ಯಡ್ ಮಾಡಿಕೊಂಡು ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ಆ್ಯಕ್ಚುಲಿ ನನ್ನ ಮಗಳಿಗೆ ಅಂತಲ್ಲ, ಇದು ನನಗೂ ಕೂಡ ತುಂಬ ಇಷ್ಟ. ಬೀಟ್ರೂಟು ಆರೋಗ್ಯಕ್ಕೆ ಎಷ್ಟೇ ಆದರೂ ಒಳ್ಳೆಯದಲ್ವ, ಸೊ ಹಾಗಾಗಿ ನನಗೂ ತುಂಬ ಇಷ್ಟ ಆಗುತ್ತೆ. ಇವಾಗ ನೆಕ್ಸ್ಟು ಚಪಾತಿನ ಹೊತ್ಕೊಳ್ಳೋಣ. ಸೊ ನೋಡಿ, ಮಾರ್ನಿಂಗ್ ಟೈಮು ಬೇಗ ಚಪಾತಿ ಮಾಡೋದಕ್ಕೆ ಆಗೋದೇ ಇಲ್ಲ, ಟೈಮ್ ಆಗಿಬಿಡುತ್ತೆ, ಗೊತ್ತೇ ಆಗೋದಿಲ್ಲ. ನಾನು ಎಷ್ಟೇ ಬೇಗ ಇದು ಮಾಡೋಣ ಅಂತ ಹೋದ್ರೂ ಕೂಡ ಲೇಟಾಗೇ ಬಿಡ್ತು ಕೊನೆಗೂ. ಅಂದರೆ ಬೇರೆ ಕೆಲಸಗಳೆಲ್ಲ ಪೆಂಡಿಂಗ್ ಆಯಿತು ಅಷ್ಟೇ, ಇಲ್ಲ ಅಂದರೆ ಬೇಗ ಆಗಿಬಿಡುತ್ತೆ. ವೀಡಿಯೋ ಮಾಡಿಕೊಂಡು ಮಾಡೋಕ್ಕೆ ಹೋಗಿದ್ದರಿಂದ ಸ್ವಲ್ಪ ಎಲ್ಲ ಲೇಟಾಗಿ ಆಯಿತು ಇವತ್ತು. ಹಾಗೂ ಹೆಂಗೋ ಮಾಡಿಬಿಟ್ಟೆ. ಚಪಾತಿ ಕೂಡ ರೆಡಿ ಆಯಿತು. ಇವಾಗ ಮಿಕ್ಕಿದ್ದ ಚಪಾತಿಗಳನ್ನು ಕೂಡ ಒತ್ಕೊಳ್ಳೋಣ. ಚಪಾತಿನ ಎಷ್ಟೇ ಆದರೂ ಬಿಸಿ ಇದ್ದಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅದು ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿಯಾಗಿರೋ ಥರ ಫೀಲ್ ಆಗ್ತಾ ಇರುತ್ತೆ. ನೀವೇನಾದರೂ ಡಯಟಲ್ಲಿದ್ದರೆ ಜಾಸ್ತಿ ಆಯಿಲ್ನ ಯೂಸ್ ಮಾಡಬೇಡಿ. ಆಯಿಲ್ ಹಾಕ್ತಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆಯಿಲ್ ಬೇಡ ಅನ್ನೋರು ತುಪ್ಪದಲ್ಲೂ ಕೂಡ ಚಪಾತಿ ಮಾಡ್ಕೊಳ್ಬೋದು. ಸೊ ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಯಿತು. ಈ 3 ಬಾಕ್ಸಿಗೆ ಪಲ್ಯನ ಹಾಕ್ಬಿಟ್ರೆ ನಮ್ಮ ಕೆಲಸ ಮುಗೀತು. ಇದ್ರ ಜೊತೆಗೆ ಡೈಲಿ ಒಂದೊಂದು ಸ್ನ್ಯಾಕ್ಸ್ ಬೇರೆ ಕೊಟ್ಟು ಕಳಿಸ್ಬೇಕು ಮಕ್ಕಳಿಗೆ. ಅದು ಎಲ್ಲ ಸ್ಕೂಲಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಊರ ಕಡೆ ಎಲ್ಲ ಅಷ್ಟು ನಾನು ನೋಡಿಲ್ಲ, ಬಟ್ ಬ್ಯಾಂಗ್ಳೂರಲ್ಲಂತೂ ಆಲ್ಮೋಸ್ಟ್ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಲೇಬೇಕು. ಅದರಲ್ಲಿ ಹೆಲ್ದಿ ಸ್ನ್ಯಾಕ್ಸ್, ಬೇಕ್ರಿ ಐಟಮ್ಸ್ ಎಲ್ಲ ಕೊಡೋ ಹಾಗಿಲ್ಲ. ನೋಡಿ ಬಾಕ್ಸ್ ಎಲ್ಲ ರೆಡಿ ಆಯಿತು. ಇವಾಗ ಪ್ಯಾಕ್ ಮಾಡಿಬಿಡೋಣ. ಬಿಸಿ ಬಿಸಿ ಚಪಾತಿ ಜೊತೆಗೆ ಒಂದು 4 ಸೌತೆಕಾಯಿ ಪೀಸ್ಗಳು, ಹಾಗೆ ಬೀಟ್ರೂಟ್ ಪಲ್ಯ. ಇದು ನಮ್ಮ ಇವತ್ತಿನ ಬೆಳಗ್ಗಿನ ತಿಂಡಿಯಾಗಿತ್ತು. ನಿಮಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ಲೈಕನ್ ಹತ್ರ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.